ಫ್ರೆಂಡ್ಸ್, ಇವತ್ತು ನಾನು ಚೈತ್ರ ಆರಾಧ್ಯ ಅವರ ಮಗ ಗುಣೋಸ್ ಫಸ್ಟ್ ಇಯರ್ ಬರ್ತ್ಡೇಗೆ ಹೋಗಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡದೆ ನೋಡಿ. ತುಂಬಾ ಖುಷಿಪಟ್ಟೆ ನಾನು ಇವರಿಗೆಲ್ಲ ಮೀಟ್ ಮಾಡಿ. ಸೊ ನೀವು ಕೂಡ ವಿಡಿಯೋ ನೋಡಿ ಅಷ್ಟೇ ಖುಷಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಸಡನ್ನಾಗಿ ಬೆಂಗಳೂರಿಗೆ ಹೊರಟಿದ್ದೀನಿ. ಸೊ ಯಾಕೆ ಏನು ಅಂತ ಹೇಳಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ, ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ನಾನಿವತ್ತು ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿಯಪ್ಪ ಅಂತಂದರೆ, ಚೈತ್ರ ಆರಾಧ್ಯ ಅವರ ಮಗು ಗುಣವ್ ಬರ್ತಡೇ, ಫಸ್ಟ್ ಇಯರ್ ಬರ್ತಡೇ. ಸೊ ಎಲ್ರಿಗೂ ಗೊತ್ತಿರ್ಬೋದು, ಚೈತ್ರ ಆರಾಧ್ಯ ಅಂದರೆ ವರುಣ್ ಅವರ ಅಕ್ಕ, ಚೈತ್ರ ಆರಾಧ್ಯ ಅವರ ಮಗನ ಬರ್ಡೇ. ಸೊ ನನಗೆ ಅವರು ಇನ್ವೈಟ್ ಮಾಡಿದರು. ಸೊ ಹಾಗಾಗಿ ನಾನು ಸಡನ್ನಾಗಿ ಬ್ಯಾಂಗ್ಳೂರಿಗೆ ಹೊರಟೆ. ಅಲ್ಲಿಂದ ನಮ್ಮ ಅತ್ತಿಗೆನೂ ಕೂಡ ಅವರು ಬರ್ತಾ ಇದ್ದಾರೆ. ಸೊ ಅವರು ರೆಡಿಯಾಗಿದ್ದಾರೆ, ಆಗ್ತಾ ಇದ್ದಾರೆ. ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಸಿಂಪಲಾಗಿ ಒಂದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡೆ. ಆಮೇಲೆ ಬರ್ತಡೇಗೆ ಅಂತ ಹೇಳಿ ನಾನು ಗಿಫ್ಟ್ ತೊಗೊಂಡಿರಲಿಲ್ಲ ಊರಲ್ಲಿ, ಯಾಕಂದರೆ ನಂಗೆ ಟೈಮೇ ಇರಲಿಲ್ಲ. ಬೆಳಗ್ಗೆ 7 ಗಂಟೆಗೂ ನಾನು ಹೋಗ್ತೀನೋ ಇಲ್ವೋ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ನೋಡೋಣ, ಬೆಂಗಳೂರಲ್ಲಿ ಹೋಗಿ ಅಲ್ಲೇ ನೋಡೋಣ, ಇಲ್ಲ ನನ್ನ ಮಗಳಿಗೆ ಹೇಳಿಬಿಡೋಣ ತೊಗೊಳಕ್ಕೆ ಅಂತ ಹೇಳಿ ಡಿಸೈಡ್ ಮಾಡಿ ಹೊರಟ್ವಿ ನಾನು ನಮ್ಮ ಮನೆಯವರು. ಸೊ ಇಲ್ಲಿ ಕೂಡ ನಾವೆಲ್ಲ ರೆಡಿ ಆಗಿ, ಇನ್ನು ನನ್ನ ಮಗಳು ಕೂಡ ಬಂದಲ್ಲ, ಅವಳು ಆಫೀಸಿಂದ ಬಂದಾಗ ನಮ್ಮ ಮನೆಯವರು, ಸೊ ಅಣ್ಣನ ಮಗ, ಅವಳು ಎಲ್ಲ ಹೋಗಿ ಗಿಫ್ಟ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಫೈನಲಿ ಅಷ್ಟು ಅರ್ಜೆಂಟಲ್ಲಿ ಒಂದು ಗಿಫ್ಟನ್ನು ತೊಗೊಂಬಂದಿದ್ದಾರೆ. ಸೊ ಒಂದು ಟೆಡಿ ಬೇರ್ ಡಾಲನ್ನು ತಂದಿದ್ದಾರೆ. ಇನ್ನು ನಾವು 6:30 7 ಗಂಟೆಗೆ ತಲುಪಬೇಕು ಅಂತ ಅಂದರೆ ನಾವು ಬಂದ್ವಿ 7:45 8 ಗಂಟೆ ಆಗಿಬಿಟ್ಟಿತ್ತೇನೋ. ನಾನು ಬೇಗ ಹೋಗಬೇಕು ಅಂದ್ಕೊಂಡಿದ್ದೆ. ಫೈನಲಿ ಸೊ ಅವರಿಗೆಲ್ಲ ವೀಡಿಯೋದಲ್ಲಿ ನೋಡ್ತಾ ಇದ್ದೆ. ಸೊ ಈ ಥರ ಅವರಿಗೆ ಮೀಟ್ ಆಗ್ತೀನಿ ಅಂತಲೇ ಗೊತ್ತಿರಲಿಲ್ಲ. ಇನ್ನು ನಮ್ಮ ಮನೆಯವರು ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ವಾಯ್ಸ್ ಕೊಟ್ಟಿದ್ದೆ, ಆ್ಯಕ್ಚುಲಿ ನಾನು ಫುಲ್ಲು ಟ್ರಾಫಿಕ್ ಇತ್ತು. ಸೊ ಅದೇನೋ ವೆಹಿಕಲ್ ಶಬ್ದ ಅದೆಲ್ಲ ಬಂತು. ಸೊ ಹಾಗಾಗಿ ಮ್ಯೂಟ್ ಮಾಡಿದೆ ಫ್ರೆಂಡ್ಸ್. ಸಿಂಪಲಾಗಿ ಒಂದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸಾಕು ಬರ್ಡೇ ಪಾರ್ಟಿ ಡ್ರೆಸ್ ಆದರೆ ಸಾಕು ಅಂತ ಹೇಳಿ ಫೈನಲಿ ನಾವು ಚೈತ್ರ ಆರಾಧ್ಯ ಮಗು ಗುಣೋ ಬರ್ಡೇಗೆ ಬಂದ್ವಿ, ಫಸ್ಟ್ ಇಯರ್ ಬರ್ತಡೇ. ಸೊ ಇವರು ಚೈತ್ರ ಆರಾಧ್ಯ ಅವರ ತುಂಬ ಖುಷಿ ಆಯಿತು. ಚೈತ್ರ ಅವ್ರ ಜೊತೆಗೂ ಕೂಡ ಚೆನ್ನಾಗಿ ಮಾತಾಡಿ ಅವ್ರ ಜೊತೆಗೂ ಫೋಟೋ ತೆಕ್ಕೊಂಡ್ವಿ. ಹಾಗೆ ವರುಣ್ ಆರಾಧ್ಯರು ಕೂಡ ಅವರು ಚೆನ್ನಾಗಿ ಮಾತಾಡಿಸಿದ್ರು. ಒಂದಷ್ಟು ಅವ್ರ ಜೊತೆಗೂ ಕೂಡ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ತುಂಬ ಖುಷಿ ಆಯಿತು. ಒಂಥರ ಖುಷಿ ಅನಿಸ್ತಿತ್ತು. ಹಾಗೆ ನಾವು ಹೋದಾಗ ಬರ್ಡೇ ಆಗಿರುತ್ತೋ ಏನೋ, ಇಷ್ಟು ಲೇಟಾಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಹೋದಾಗ ಇನ್ನು ಬರ್ಡೇ ಪಾರ್ಟಿ ಶುರು ಆಗ್ತಿತ್ತು. ಅದು ಇನ್ನೂ ಸ್ವಲ್ಪ ಖುಷಿಯಾಗ್ಬಿಡ್ತು ಫ್ರೆಂಡ್ಸ್. ಎಲ್ಲ ಮುಗಿದ್ಮೇಲೆ ಹೋಗ್ತಾ ಇದ್ದೀವೋ ಅಂತ. ಸೊ ಆ್ಯಕ್ಚುಲಿ ನಾವು 11 ಗಂಟೆಗೆ ಹರಿಹರ ಬಿಟ್ವಿ. ಸೊ 5 ಗಂಟೆ ಅಷ್ಟೊತ್ತಿಗೆ, 4:45 ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮನೇಲಿ ಇದ್ವಿ. ಅಲ್ಲಿಂದ ಗಿಫ್ಟ್ ತರಕ್ಕೆ ಹೋದರು, ನಾವು ರೆಡಿಯಾಗಿ. ಸೊ ಬೆಂಗಳೂರು ಟ್ರಾಫಿಕ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು. ಆ ಟ್ರಾಫಿಕ್ಕಿಂದ ಬರೋ ತನಕ 8 ಗಂಟೆ ಆಗಿಬಿಡ್ತು. ಫೈನಲಿ ನಾವು ಬಂದಾಗ ಬರ್ಡೇ ಪಾರ್ಟಿ ಶುರು ಆಯಿತು. ಅದು ಇನ್ನೂ ತುಂಬ ಖುಷಿ ಆಯಿತು. ಸೊ ಚೈತ್ರ ಅವ್ರನ್ನ ನೋಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಸೊ ಅವ್ರ ಫ್ಯಾಮಿಲಿನ ನೋಡಬೇಕು ಅಂತ ಆಸೆ ಇತ್ತು. ಸೊ ಅವ್ರ ಫ್ಯಾಮಿಲಿ ಸಪೋರ್ಟ್ ಆಗಲಿ, ಎಷ್ಟು ಚೆನ್ನಾಗಿದ್ದಾರೆ. ಅವ್ರ ಅಮ್ಮ ಅವರು ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂದರೆ ಅಷ್ಟು ಚೆನ್ನಾಗಿ ಮಾತಾಡಿಸಿದ್ರು. ಸೊ ಕೆಲವೊಮ್ಮೆ ನಾವು ಪರಿಚಯ ಇರೋರು ಮನೆಗೆ ಹೋಗಿರ್ತೀವಿ, ಅವರು ಕೂಡ ಅಷ್ಟು ಚೆನ್ನಾಗಿ ಮಾತಾಡ್ಸಿರಲ್ಲ. ಅಷ್ಟು ಚೆನ್ನಾಗಿ ಇವರೆಲ್ಲ ಇನ್ವೈಟ್ ಮಾಡಿದರು. ನಮ್ಮ ಅತ್ತಿಗೆನೂ ಕೂಡ ಅಷ್ಟೇ, ತುಂಬಾ ಖುಷಿಯಾದರು ಅವರು. ಇನ್ನು ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅರೇಂಜ್ ಮಾಡಿದರು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ನಾವು ವಿಡಿಯೋದಲ್ಲಿ ನೋಡ್ತಾ ಇರ್ತೀವಿ. ಸೊ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇರ್ತಾರೆ. ಬಟ್ ಡೈರೆಕ್ಟ್ ಹೋಗಿ ಮೀಟ್ ಮಾಡಿದಾಗೂ ಕೂಡ ಅಷ್ಟೇ, ತುಂಬ ಖುಷಿ ಆಯಿತು ನಮಗೆ. ಸೊ ನಾನು, ನಮ್ಮ ಮನೆಯವರು, ನಮ್ಮ ಅತ್ತಿಗೆ ಎಲ್ಲ ಹೋಗಿದ್ವಲ್ಲ, ಅವರಿಗೂ ಅಷ್ಟೇ ಖುಷಿ ಆಯಿತು. ಸೊ ಇನ್ನು ನಾವು ಬರ್ಡೇ ಪಾರ್ಟಿನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಸಡನ್ನಾಗಿ ಹೋಗಿದ್ದು, ನನಗೆ ನಿದ್ದೆನೂ ಇರಲಿಲ್ಲ. ಜರ್ನಿ ಮಾಡಿದಾಗ ನಿದ್ದೆ ಇಲ್ಲ ಅಂತಂದರೆ ನನ್ನ ಫೇಸ್ ಅಂತೂ ಫುಲ್ಲು ಡಲ್ ಅನಿಸುತ್ತೆ ಫ್ರೆಂಡ್ಸ್. ಇನ್ನು ಇವತ್ತೇ ನೈಟು ಮತ್ತೆ ನಾವು ಊರಿಗೂ ಕೂಡ ಹೊರಡಬೇಕು. ಸಡನ್ನಾಗಿ ಬಂದಿರೋದಲ್ಲ. ಸೊ ಈ ಫಂಕ್ಷನ್ ಮುಗಿಸ್ಕೊಂಡು ಹಾಗೆ ಹೋಗಬೇಕು ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತೀನಿ. ನಾನೇ ಎಷ್ಟೊಂದು ಸತಿ ಹೇಳಿದ್ದೀನಿ, ಪ್ಲ್ಯಾನ್ ಇಲ್ಲದೆ ಎಲ್ಲೂ ಹೋಗಬಾರ್ದು ಅಂತ ಹೇಳಿ. ಬಟ್ ಈ ಬರ್ಡೇ ಪಾರ್ಟಿಗೆ, ಈ ಬರ್ಡೇ ಫಂಕ್ಷನ್ಗೆ ನಾನು ಸಡನ್ನಾಗಿ ಬಂದಿರೋದು ನನಗೆ ಆಶ್ಚರ್ಯ.
ಹಾಗೆ ಆ ಬರ್ತ್‌ಡೇ ಪಾರ್ಟಿಲಿ ನನಗೆ ಸುಮಾರು ಜನ ಯೂಟ್ಯೂಬರ್ ಕೂಡ ಸಿಕ್ಕಿದ್ರು. ಲಚೂಸ್ ಪ್ರಪಂಚ ಅವರಾಗಲಿ, ಸೋನು ಸೀಮಾ ಆಗಲಿ, ಹಾಗೆ ಸ್ವಾತಿ ಗೌಡ ಅವರೆಲ್ಲರೂ ಸಿಕ್ಕಿದ್ರು. ಸೊ ಅದನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಎಲ್ರ ಜೊತೆಗೂ ಮಾತಾಡಿ ತುಂಬಾ ಖುಷಿ ಆಯಿತು. ಸ್ವಾತಿ ಗೌಡ ಅವರು ಕೂಡ ಎಲ್ಲರೂ ಒಟ್ಟು ಚೆನ್ನಾಗಿ ಮಾತಾಡಿಸಿದ್ರು ನಿಜವಾಗ್ಲೂ. ಸೊ ನಾವು ಹೇಗೋ ಏನೋ ಅಂದ್ಕೊಂಡಿರ್ತೀವಿ, ಆದರೆ ಡೈರೆಕ್ಟಾಗಿ ಸಿಕ್ಕಾಗ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದರು. ಇಲ್ಲಿ ಕುಶಾನಿಗೆ ಒಂದು ಗಿಫ್ಟ್ ತಂದಿದ್ವಿ. ಅದು ಅವಳ ಕೈಯಲ್ಲಿ ಕೊಡಬೇಕು ಅಂತ ಹೇಳಿ ಅವಳು ಸಿಕ್ಕಾಪಟ್ಟೆ ಬರ್ತಡೇ ಇದರಲ್ಲಿ ಅಳ್ತಾ ಇದ್ಲು. ಯಾಕೆ ಅಳ್ತಾ ಇದೀಯಾ ಅಂತಂದರೆ ಅವಳಿಗೆ ಡ್ರೆಸ್ಸು ಚುಚ್ತಾ ಇತ್ತು ಅಂತೆ. ಡ್ರೆಸ್ ತೆಗಿರಿ ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿದೆ, ಅದೆಲ್ಲೇ ಚುಚ್ತಾ ಇದೆ ಅಂತ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ಸರಿ ಆಯಿತು, ನಾನು ತೆಗಿತೀನಿ ಬಾ ಅಂದ ತಕ್ಷಣನೇ ಬಂದಳು. ಸೊ ಇನ್ನು ಸ್ವಲ್ಪ ಹೊತ್ತು ತಮ್ಮನ ಬರ್ತಡೇ ಆದಮೇಲೆ ತೆಗಿ ಅಂತ ಹೇಳಿದೆ. ಅವಳು ಆದ್ರೂ ಸುಮ್ಮನೆ ಇರ್ತಿರ್ಲಿಲ್ಲ. ಇಲ್ಲಿ ನೋಡಿ ಸ್ವಾತಿ ಗೌಡ ಅವರು. ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದರು. ಸೊ ತುಂಬ ಖುಷಿ ಆಯಿತು ನನಗಂತೂ ಅವ್ರ ಜೊತೆಗೂ ಮಾತಾಡಿ. ಚೆನ್ನಾಗಿ ಮಾತಾಡಿದರು ಫ್ರೆಂಡ್ಸ್, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹಾಗೆ ಸಮೀರ್ ಬ್ರೋ ಅವರ ಅಕ್ಕ ಸೋನು ಸೀಮಾ ಅವರು ಕೂಡ ಬಂದಿದ್ದರು. ಸೊ ಸಮೀರ್ ಬ್ರೋ ಅವರು ಬಂದಿಲ್ಲ. ಸೊ ಅವರು ಬೇರೆ ಕಡೆ ಹೋಗಿದ್ರಂತೆ. ಸೊ ಇಲ್ಲಾಂದರೆ ಅವರನ್ನು ಕೂಡ ನಾನು ಮೀಟ್ ಆಗ್ತಾ ಇದ್ದೆ. ಸೋನು ಸೀಮಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾತಾಡಿದರು. ಅವರು ಕೂಡ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಆದಷ್ಟು ನಾನು ಎಲ್ಲರ ವೀಡಿಯೋಸು ನೋಡಿದ್ದೀನಲ್ಲ, ಸೊ ಎಲ್ಲರೂ ಯೂಟ್ಯೂಬಿಂದ ನನಗೆ ಪರಿಚಯ. ಆಮೇಲೆ ಫಂಕ್ಷನ್ ಎಲ್ಲ ಆಗ್ತಾಯಿತ್ತು. ಆಮೇಲೆ ಊಟಕ್ಕೆ ಬಂದ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ರೋಟಿ, ಪನ್ನೀರು, ಇನ್ನೊಂದು ಕುರ್ಮಾ, ಅನ್ನ ಸಾಂಬಾರು, ಮೊಸರನ್ನ, ಪಲಾವು ಎಲ್ಲ ತುಂಬ ಚೆನ್ನಾಗಿರೋದು. ಮತ್ತು ರಿಟರ್ನ್ ಗಿಫ್ಟ್ ಅಂತ ಹೇಳಿ ಫೇವ್ರೆಟ್ ಮನಿ ಪ್ಲ್ಯಾಂಟನ್ನು ಕೊಟ್ಟಿದ್ದಾರೆ. ಅದಂತೂ ತುಂಬಾ ಖುಷಿಯಾಯಿತು. ಸೊ ಇವಾಗ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಎಲ್ಲ ಪ್ಲ್ಯಾಂಟ್ಸ್ನ ಕೊಡ್ತಾರೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಕೆಳಗಡೆ ಬಂದ್ವಿ. ಮತ್ತೆ ಕೆಳಗಡೆ ಬಂದು ಕೂಡ ಅವ್ರ ಜೊತೆಗೆ ಇನ್ನೊಂದು ಟೈಮ್ ಮಾತಾಡಿಕೊಂಡು ಮತ್ತೆ ಅದಕ್ಕೆ ನಾನು ನಮ್ಮ ಮನೆಯವರು ಎಲ್ಲ ಅಣ್ಣನ ಮಗ ಎಲ್ಲ ಸೇರಿ ಮನೆಗೆ ಬಂದ್ವಿ. ಮನೆಯಿಂದ ಊರಿಗೆ ಹೋಗಬೇಕು ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಅವ್ರ ಜೊತೆಗೆ ಒಂದಷ್ಟು ಫೋಟೋಸ್ನ ತೆಕ್ಕೊಂಡಿರೋದನ್ನು ಹಾಕಿದ್ದೀನಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.